ನಮಸ್ಕಾರ ರೀ ಎಲ್ಲರೂ ಹೆಂಗಿದ್ದೀರಿ? ಆರಾಮಾಗಿದ್ದೀರಿ ಅಂದ್ಕೊಂಡು ನಾವು ಕೂಡ ಆರಾಮಾಗಿದ್ದೀವಿ ನೋಡಿರಿ. ಇವತ್ತು ಅಮಾವಾಸ್ಯೆ ಅದಲ್ರಿ, ಹಾಗಾಗಿ ಇವತ್ತು ಏನೆಲ್ಲ ಅಡುಗೆ ಮಾಡ್ತೀನಿ ಅಂತ ಅದು ನಾನು ನಿಮ್ಮ ಕೂಡ ಶೇರ್ ಮಾಡ್ಕೊತೀನಿ. ಇವತ್ತು ಶ್ರಾವಣದ ಕೊನೆಯ ದಿನ ಅದ ರೀ, ಅದಕ್ಕೆ ಹೋಳಿಗೆ ಚಪಾತಿ ಎಲ್ಲ ಥರ ಅಡುಗೆ ನಿಮ್ಮ ಕೂಡ ಶೇರ್ ಮಾಡ್ಕೊತೀನಿ. ಏನೆಲ್ಲ ಮಾಡ್ಕೊತೀನಿ ಅಂತ ನೋಡ್ಕೊಂಬರೋಣ ಬರ್ರಿ. ನಾನಿಲ್ಲಿ ಒಂದು ಅರ್ಧ kg ಆಗೋಷ್ಟು ಕಡಲೆಬೇಳೆನ ಕ್ಲೀನ್ ಮಾಡ್ಕೊಂಡೀನಿ. ಮಾಡಿಕೊಂಡು ತೊಳಿಬೇಕಂತ ಹೇಳಿ ಇಲ್ಲಿ ಒಂದು ಕುಕ್ಕರ್ಗೆ ಹಾಕ್ಕೊಂಡೀನಿ. ಇದಿಷ್ಟು ಕ್ಲೀನಾಗಿ ತೊಳ್ಕೊಂಡು ಕುದಿಸ್ಕೊತೀನಿ ರೀ. ಇದು ಕ್ಲೀನಾಗಿ ತೊಳ್ಕೊಂಡು ಕುದಿಸ್ಕೊಂಡು ತೊಗೊತೀನಿ ರೀ. ಇದು ಬೇಳೆ ತೊಳ್ಕೊಂಡು ನಾನು ಕುಕ್ಕರ್ದಾಗ ಕುದಿಯೋಕೆ ಇಟ್ಟೀನಿ ನೋಡ್ರಿ. ಇವಾಗ ಇಲ್ಲಿ ಸೈಡಿಗೆ ಹಾಲು ಇಟ್ಟೀನಿ. ಒಂದು ಪ್ಯಾಕೆಟ್ ಹಾಲು ತೊಗೊಂಡ್ಬಂದು ಹಾಲು ಇಟ್ಟೀನಿ. ಇಲ್ಲಿ ನೋಡ್ರಿ, ಒಂದು 100 ಗ್ರಾಮ್ ಆಗೋಷ್ಟು ಕಡಲೆಬೇಳೆನ ನೆನೆ ಹಾಕ್ಕೊಂಡಿನಿ. ನಮಗೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ನೆನೆ ಹಾಕಿನ್ರಿ. ನಾ ಇಲ್ಲಿ ಈ ಕಡಲೆಬೇಳೆ ಮೊಸರು ಸೇರಿಸಿ ಪಲ್ಯ ಮಾಡ್ತೀನಿ ರೀ. ಗಸಿ ಥರ ಸೂಪರಾಗಿರ್ತದೆ. ಇದು ನನ್ನ ಮಕ್ಕಳಂತೂ ಭಾಳ ಇಷ್ಟಪಡ್ತಾರೆ ಚಪಾತಿಯಾಗ. ಅದು ಹೇಗೆ ಮಾಡೋದು ಅಂತ ನಿಮ್ಮ ಕೂಡ ನಾನು ಇದನ್ನು ಕೂಡ ಸೇರ್ ಮಾಡ್ಕೊತೀನಿ. ಇದು ನೆನೆ ಹಾಕಿನಿ ರೀ, ಚಂದ ನೆನಿಬೇಕ್ರಿ. ಇದು ಬೇಳೆ ನೆಂದಾಗ ಸೂಪರಾಗಿ ಬರ್ತದೆ ಆ ಪಲ್ಯ. ಬ್ಯಾಳೆ ಕುದ್ದವ್ರಿ. ಬ್ಯಾಳೆಗಿರೋಂಥ ಕಟ್ಟ ಬಸದು ತೊಗೊಂಡಿನ. ಇದಕ್ಕೆ ಬೆಲ್ಲ ಮಿಕ್ಸ್ ಮಾಡ್ಕೊಂಡಿನಿ. ಇದು ಬೆಲ್ಲ ಮಿಕ್ಸ್ ಮಾಡಿಕೊಂಡು ಬೆಲ್ಲ ಒಟ್ಟು ಕುದ್ದು ಅಂಟ್ರಸತನ ನಾವು ಇದು ಗ್ಯಾಸಿನ ಮ್ಯಾಗ ಇಟ್ಟು ಕುದಿಸ್ಕೋತೇವ್ರಿ. ಇದು ಇವಾಗ ಬೆಲ್ಲ ಮಿಕ್ಸ್ ಮಾಡೀನಿ. ಇದು ಗ್ಯಾಸಿನ ಮ್ಯಾಗ ಇಟ್ಟಿರ್ತೀನಿ. ಇಲ್ಲಿ ಕಟ್ಟು ತೊಗೊಂಡಿನಿ ನೋಡಿ. ಕಟ್ಟು ತೊಗೊಂಡು ಮಸಾಲೆ ಖಾರ ಹಾಕ್ಕೊಂಡಿನಿ, ಒಂದು ಸ್ವಲ್ಪ ಪುಡಿ ಖಾರ, ಇದಕ್ಕೆ ಉಪ್ಪು ಒಂದು ಜರ ಸೇರ್ಸೀನಿ ರೀ. ಇದಿಷ್ಟನ್ನು ಈ ಥರ ಮಿಕ್ಸ್ ಮಾಡಿ ಇಟ್ಬಿಡ್ತೇವೆ. ಆಮ್ಯಾಗ ಒಗ್ಗರಣೆ ಮಾಡ್ಕೊತೀನಿ. ಇದಕ್ಕೆ ಇದು ಒಂದು ಸ್ವಲ್ಪ ಖಾರ, ಇದು ಬಿಸಿ ಅದ ರೀ ಕಟ್ಟಿ, ಈಗ ಅಷ್ಟೇ ತೆಗೆದಿನಿ. ಖಾರ ಇದ್ರೊಳಗೆ ಹೊಂದ್ಕೊಳ್ಳೋಣ. ಇದು ಒಗ್ಗರಣೆ ಮಾಡ್ಕೊತೀನಿ. ಇದು ಇವಾಗ ಬ್ಯಾಳೆ ಗ್ಯಾಸಿನ ಮ್ಯಾಗ ಸಣ್ಣಗಿಟ್ಟು ಕುದಿಸ್ಕೋಬೇಕ್ರಿ. ಬೆಲ್ಲ ಫುಲ್ ಕರಗಿ ಇದು ಹೂರಣ ನಮಗೆ ಮತ್ತೆ ಗಟ್ಟಿ ಸಿಗ್ತದೆ. ಅಷ್ಟತನ ಕುದಿಸ್ಕೋತೀನಿ ರೀ. ಇದಕ್ಕೆ ಇವಾಗ ಬೆಲ್ಲ ಹಾಕಿ ಕುದಿಸ್ಕೊಂಡಿನಂದ್ರೆ ಅಷ್ಟು ನೋಡು ಬೆಲ್ಲ ಕರಗಿ ಗಟ್ಟಿ ಆಗ್ಯದ್ರಿ. ಈ ಥರ ಅದಕ್ಕೆ ನೋಡ್ರಿ ಹೂರಣ. ಈ ಥರ ಆದ್ರೆ ಹೋಳಿಗೆ ಚಂದ ಬರ್ತಾವೆ. ಮತ್ತು ಮರುದಿವ್ಸ ಉಳಿದ್ರೂ ಲೋಳೆ ಥರ ಹೋಳಿಗೆ ಆಗಂಗಿಲ್ಲ ರೀ. ಬೆಲ್ಲ ಫುಲ್ ಕರೆಕ್ಟಾಗಿ ಕುದಿಸ್ಕೋಬೇಕು. ಬೇಳೆ ಹಾಕೊಂಡು ನೋಡಿರಿ ಎಲ್ಲ ಅಂಟರ್ಸ್ಯದ ಈ ಥರ ಆಗ್ಯದ ನೋಡಿರಿ. ಇದು ಇವಾಗ ಹರ್ಕೋಬೇಕು ನೋಡಿರಿ. ಕೆಳಗೆ ಎಲ್ಲ ನೀರು ಖಾಲಿ ಆಗ್ಯದ, ಎಲ್ಲ ಬೆಲ್ಲದ ನೀರು. ಇವಾಗ ಇದು ಸ್ವಲ್ಪ ಬಿಸಿ ಇರ್ಲಕ್ಕಾಗಿ ನಾವು ರುಬ್ಕೊಂಡು ತೊಗೋಬೇಕು ರೀ. ಮತ್ತು ಆರೋದ್ರೊಳಗೆ ಕರೆಕ್ಟಾಗಿ ರುಬ್ಬೋಕ್ಕಾಗಲ್ಲ, ಯಾಕಂದ್ರೆ ನಾವು ಜಲ್ಡಿ ಒಳಗೆ ಹರ್ಕೊಳಕತ್ತೀನಿ ರೀ. ಇದು ಇವಾಗ ಗ್ಯಾಸನ್ನು ಬಂದ್ ಮಾಡ್ತೀನಿ. ಈ ಥರ ಜಲಡಿ ಇರ್ತದಲ್ರಿ, ಇದ್ರೊಳಗೆ ರುಬ್ಕೋತೀನಿ ರೀ. ನಾ ಆಗಳೇ ಬ್ಯಾಳೆ ಬಸ್ತೀನಿ. ಇದು ಹಾಗಾಗಿ ಹಾಗೆ ಇಟ್ಟಿನ ಹೂರಣನೂ ರುಬ್ಬಬೇಕಂತೇಳಿ ಕೆಳಗೊಂದು ಬೊಗಣಿ ಇಟ್ಟು ಮ್ಯಾಲೆ ಇಟ್ಟಿಗೆ ಕಲ್ಗಲ್ ಗುಂಡು ಇರ್ತದಲ್ರಿ, ಅದು ತೊಗೊಂಡು ಹಾಕಿ ರುಬ್ಬಿದ್ರೆ ಸಾಕು. ಒಂದು 5-10 ನಿಮಿಷ ಒಳಗಡೆ ಬೇಗನೆ ಅರ್ದು ಹೋಗ್ತದೆ. ಆದರೆ ಬಿಸಿ ಇರ್ಲಕ್ಕಾಗಿ ಹರ್ಕೋಬೇಕು. ಇದು ನೆನೆ ಹಾಕಿದನಲ್ರಿ ಕಡಲೆಬೇಳೆ. ಈ ಥರ ನಾನು ಮಿಕ್ಸಿ ಜಾರಿಗೆ ಹರ್ಕೊಂಡು ತೊಗೊಂಡು ಬಂದೀನಿ. ಪೂರ್ತಿ ನೈಸ್ನು ಮಾಡಿಲ್ಲ, ಸ್ವಲ್ಪ ತರಿ ಮಾಡೀನಿ ಅಷ್ಟೇ ನೋಡಿರಿ. ಈ ಥರ ಒಳಗೊಂದೊಂದು ಅಪ್ಟ ಬ್ಯಾಳಿನೂ ಅದಾವೆ. ಈ ಥರ ರುಬ್ಕೊಂಡ್ರೆ ಸಾಕ್ರಿ. ಇದಕ್ಕೆ ಹಾಕ್ಲಿಕ್ಕೆ ಇಲ್ಲಿ ಹಸಿಮೆಣ್ಸಿಕಾಯಿನೂ ಕೂಡ ಹರ್ಕೊಂಡಿನಿ. ನಾವು ಒಂದು 8-9 ಹಸಿಮೆಣ್ಸಿಕಾಯಿ ಹರ್ಕೊಂಡಿನಿ. ಸ್ವಲ್ಪ ಖಾರ ಆದ್ರೆ ಸಖತ್ತಾಗ್ತದೆ ಪಲ್ಯ. ಇದಕ್ಕೆ ಬೇಕಾಗಿರೋದು ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿನಿ, ಒಂದು ಹುಳಿ ಟೊಮೊಟೊ, ಸ್ವಲ್ಪ ಕರಿಬೇವು, ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಉಪ್ಪು, ಖಾರ ರೀ. ಹಸಿಮೆಣ್ಸಿಕಾಯಿ ಹಾಕ್ತೀವಿ, ಖಾರ ಏನು ಹಾಕೋದು ಬೇಡ. ಇಲ್ಲಿ ಮೊಸರು ಸಖತ್ತಾಗತ್ತದ. ಈ ಥರ ಪಲ್ಯ ನೀವು ಒಂದು ಸಲ ಟ್ರೈ ಮಾಡಿ ನೋಡಿರಿ, ಸೂಪರಾಗಿರ್ತದೆ. ಚಪಾತಿಯಾಗ ಹೋಳಿಗೆ ಕೂಡ ಬಡಿಸ್ಕೊಳಕ್ಕೆ ಸೂಪರಾಗಿರ್ತದೆ. ಇದು ಇವಾಗ ಹೆಂಗೆ ಮಾಡೋದಂತ ನೋಡ್ಕೊಂಬರೋಣ ಬರ್ರಿ. ಗ್ಯಾಸ್ ಹಚ್ಚಿ ನಾವು ಒಂದು ಸಣ್ಣ ಕಡೆ ಇಟ್ಕೊಂಡಿನಿ. ಅದಕ್ಕೆ ಎಣ್ಣೆ ಹಾಕ್ಕೊಂಡಿನಿ ರೀ. ಅದು ಎಣ್ಣೆ ಕಾಯಕತ್ತದ. ಜೀರಿಗೆ ಸಾಸಿವೆ 2 ಒಟ್ಟಿಗೆ ಅವ, ಅವು 2 ಹಾಕ್ಕೊಂಡಿನ. ಇವಾಗ ಕರ್ಬೇವಿನ ಸೊಪ್ಪು ಹಾಕೊಳಕತ್ತೀನಿ. ಇವಾಗ ಈರುಳ್ಳಿ ಒಂದು ಸ್ವಲ್ಪ ಕೆಂಪಗಾಗತ್ತನ ಫ್ರೈ ಮಾಡ್ಕೊಳ್ಳಂಬ್ರಿ. ಈರುಳ್ಳಿ ಒಂದು ಸ್ವಲ್ಪ ಫ್ರೈ ಆಗ್ಯದ್ರಿ. ಇವಾಗ ಇದು ಟೊಮೊಟೊ ಸೇರಿಸ್ಕೊಳ್ತೀನಿ ನೋಡಿರಿ. ಟೊಮೊಟೊ ಸೇರಿಸ್ಕೊಂಡು ಒಂದು ಸ್ವಲ್ಪ ತಿರುಗೊಂಡು ಇರುತ್ತೆ ಮೆತ್ತಗಾಗಿ. ಇದಕ್ಕೆ ಇವಾಗಲೇ ಉಪ್ಪು ಸೇರಿಸ್ಕೊಳ್ತೀನಿ ರೀ. ಮತ್ತೊಂದು ಟೊಮೊಟೊ ಇವೆಲ್ಲ ಮೆತ್ತಗಾಲತ್ತೀವಿ. ಇದರ ಅರಿಶಿಣ ಹಾಕ್ಕೊಂಡಿವಿ. ಇವಾಗ ಇದು ಸ್ವಲ್ಪ ಬಿಟ್ಟು ಖಾರ ಹರ್ಕೊಂಡಿವೆ. ಹಸಿಮೆಣ್ಸಿಕಾಯಿ ಖಾರ ಸೇರ್ಕೊಂಡಿರುತ್ತೆ. ಇದು ಒಂದು ಸ್ವಲ್ಪ ಮೆತ್ತಗಾದ್ರಿ. ಇದಕ್ಕೆ ಇವಾಗ ಮೆತ್ತಗಾಗ್ಯದ ಹಸಿಮೆಣ್ಸಿನ್ಕಾಯಿ ರುಬ್ಬಿಟ್ಕೊಂಡಿಲ್ಲ, ಅದು ಸೇರಿಸ್ಕೊಳ್ತೀನಿ. ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಎಣ್ಣೆಗೆ ಫ್ರೈ ಅಲ್ರಿ. ಇವಾಗ ಇದಕ್ಕೆ ಒಂದು ಚೂರು
ಬೆಲ್ಲ ಹಾಕೋಣ. ಸ್ವಲ್ಪ ಬೆಲ್ಲ, ಒಂದು ಸ್ವಲ್ಪ ಹುಳಿ ನೆನೆ ಇಟ್ಟಿದೆ ನಾನು, ಆ ಹುಳಿ ಹಾಕೊಳ್ತೀನಿ. ಸ್ವಲ್ಪ ಹುಳಿ ಇದಿಷ್ಟೇ ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಆಗಲಿ. ಖಾರ ಎಲ್ಲ ಎಣ್ಣೆಗ ಫ್ರೈ ಆಗ್ಯದ. ಇವಾಗ ರುಬ್ಬಿಟ್ಕೊಂಡಿದ್ಮೇಲೆ ನಾವು ಬ್ಯಾಳೆ, ಅದು ಬ್ಯಾಳೆ ಮಿಕ್ಸ್ ಮಾಡ್ಕೊತೀನಿ. ಇದಕ್ಕೆ ಇಷ್ಟು ಬ್ಯಾಳೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ತಗೊಳ್ತೀನಿ. ಇದಕ್ಕೆ ನಾನು ಮೆಣಸಿನ್ಕಾಯಿನೇ ಅರ್ಧ ತೊಗೊಂಡಿಲ್ಲ, ಅದ್ರಾಗೆ ಸ್ವಲ್ಪ ನೀರು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ಒಂದು ಸ್ವಲ್ಪ ಹಾಕ್ಕೊಂಡು ಬೇಯ್ಕೊಂಡಿರ್ತಾರೆ ಸಾಕು. ಇದಕ್ಕೆ ಸೂಪರಾಗಿರೋಂಥ ಕಡಲೆಬೇಳೆ ನೆನೆ ಹಾಕಿ ಮಿಕ್ಸಿ ಜಾರಿಗೆ ಹರ್ಕೊಂಡು ಮಾಡ್ಕೊಂಡಿನಿ ನೋಡಿರಿ. ಸೂಪರಾಗ್ಯದ ನೆನೆ ಹಾಕಿರೋ ಕಡಲೆಬೇಳೆ ಗೊಜ್ಜು. ಈ ಥರ ನೀವು ಮಾಡಿರಿ. ಇವಾಗ ಏನು ಹಾಕ್ತೀನಪ್ಪ ಅಂದ್ರೆ ಒಂದು ಅರ್ಧ ಬಟ್ಲಾದಷ್ಟು ಮೊಸರು ಸೇರಿಸ್ಕೋಬೇಕು ರೀ. ಇವಾಗ ಗಟ್ಟಿ ಮೊಸರನ್ನು ಸೇರಿಸ್ಕೋಬೋದು, ಅಥವಾ ನಾವು ತಿಳಿ ಮಾಡಿಕೊಂಡು ಕೂಡ ಸೇರಿಸ್ಕೋಬೋದು ರೀ. ಯಾವುದೇ ಮೊಸರಾದ್ರೂ ನಡೀತದೆ. ನಾ ಇಲ್ಲಿ ಗಟ್ಟಿ ಮೊಸರೇ ಸೇರಿಸ್ಕೊಳ್ಕತ್ತೀನಿ. ಆದಷ್ಟು ಮೊಸರು ಸಪ್ಪು ಇರ್ಬೇಕು ರೀ, ಸಪ್ಪೆ ಇರ್ಬೇಕು ಮೊಸರು. ಸಖತ್ತಾಗ್ತದ್ರಿ ಇದು ಕಡಲೆಬೇಳೆ ಗೊಜ್ಜು. ಮೊಸರು ಹಾಕ್ಕೊಂಡು ನೀಟಾಗಿ ಕಲಸ್ಕೊಂಡು ತೊಗೊಂಡು ನೋಡಿರಿ. ಕಡಲೆಬೇಳೆಯ ಗೊಜ್ಜು ಸೂಪರ್ ಆಗ್ತದೆ ಚಪಾತಿಗೆ. ಇದು ಹೋಳಿಗೆಗೂ ಕೂಡ ನಾವು ಸೈಡಿಗೆ ಹಚ್ಕೊಂಡು ಬಾಡಿಸ್ಕೋಬೋದು ರೀ. ಸಖತ್ತಾಗಿ ಬರ್ತದೆ. ನೋಡೋಕ್ಕೆ ನೋಡಿ ಎಷ್ಟು ಸಖತ್ತಾಗಿ ಕಾಣಿಸಕತ್ತದ. ತುಂಬಾ ರುಚಿ ಆಗ್ತದೆ ಇದು. ಇವಾಗ ಕಡಲೆಬೇಳೆ ಸ್ವಲ್ಪ ಹರ್ಕೊಂಡು ತೊಗೊಂಡಿವಲ್ರಿ, ಹಸಿ ಇರ್ತದೆ. ಅದ್ರ ಹಸಿ ಸ್ಮೆಲ್ ಹೋಗೋ ತನಕ ಒಂದು ಸ್ವಲ್ಪ ನಾವು ನೀಟಾಗಿ ಇದು ಉಮ್ಮಗೈಸ್ಕೊಳ್ಳೋ. ಅಂದ್ರೆ ಒಂದು ಸ್ವಲ್ಪ ಗ್ಯಾಸ ಸಣ್ಣ ಇಟ್ಟೆ ನಾವು ಉಮ್ಮಗೈಸ್ಬೇಕ್ರಿ. ಅದು ಹಸಿ ಸ್ಮೆಲ್ ಹೋಗಬೇಕು ಕಡಲೆಬೇಳೆದು, ಅಲ್ಲಿ ತನಕ ನಾನು ಬಿಡ್ತೀನಿ. ಇವಾಗ ಮುಚ್ಚಿ ತೊಗೋತೀನಿ ನೋಡಿ. ಇಲ್ಲಿ ನಾ ಇವಾಗ ಗ್ಯಾಸ ಸಣ್ಣ ಇಟ್ಟಿಗೆ ಉಮ್ಮಗೈಸಿ ನೋಡಿರಿ. ಕುದಿಸ್ಕೊಂಡು ತೊಗೊಂಡು ನೀಟಾಗಿ ಬಂದೈತಿ. ಇದು ಕರೆಕ್ಟ್ ಉಮ್ಮಗೈತಂದ್ರೆ ಈ ಥರ ಆಗ್ತದೆ ನೋಡಿರಿ. ಕಲರ ಸಖತ್ತಾಗಿ ಬರ್ತದೆ. ನೀವು ಒಂದು ಸಲ ಟ್ರೈ ಮಾಡಿರಿ. ಆದ್ರೆ ಇದಕ್ಕೆ ಹಸಿ ಮೆಣ್ಸಿನ್ಕಾಯಿ ಮಾತ್ರ ನಾವು ಜಾಸ್ತಿ ಹಾಕ್ಕೋಬೇಕು ರೀ. ಹಸಿ ಮೆಣ್ಸಿನ್ಕಾಯಿ ಯಾಕೆ ಜಾಸ್ತಿ ಹಾಕ್ಕೋಬೇಕಪ್ಪ ಅಂದ್ರೆ ಇದಕ್ಕೆ ನಾವು ಮೊಸರನ್ನು ಸೇರಿಸ್ತೀವಿ, ಮತ್ತು ಹುಣಸಿನ್ಕಾಯಿ ಹುಳಿನೂ ಸೇರಿಸಿರ್ತೀವಿ, ಬೆಲ್ಲನೂ ಸೇರಿಸಿರ್ತೀವಿ. ಹಾಗಾಗಿ ಖಾರ, ಉಪ್ಪು, ಹುಳಿ, ಸಿಹಿ ಕರೆಕ್ಟ್ ಇತ್ತಂದ್ರೆ ಈ ಕಡಲೆಬೇಳೆನ ಗೊಜ್ಜು ಸೂಪರಾಗಿ ಬರ್ತದೆ ನೋಡಿರಿ. ನೀವು ಬಿಸಿ ಅನ್ನಕ್ಕೂ ಕೂಡ ಕಲಿಸ್ಕೊಂಡು ಊಟ ಮಾಡಿ ನೋಡಿರಿ, ಸಖತ್ತಾಗಿರ್ತದೆ. ಒಂದು ಸಲ ಟ್ರೈ ಮಾಡಿರಿ ನೋಡಿರಿ. ಇದು ಇವಾಗ ಆಯ್ತು, ರೆಡಿ ಆಯಿತು. ಇಷ್ಟು ಮುಗಿಸ್ಕೊಂಡ್ರೆ ಸಾಕ್ರಿ. ಚಪಾತಿಯಾಗ ಸೈಡ್ ಹೋಳಿಗೆಗೆ ಸಖತ್ತಾಗಿರ್ತದೆ. ಇದನ್ನ ಇವಾಗ ಗ್ಯಾಸ್ ಬಂದ್ ಮಾಡ್ಕೊತೀವಿ ನೋಡಿರಿ. ಕಡಲೆಬೇಳೆದು ಗೊಜ್ಜು ಕೂಡ ಇವಾಗ ರೆಡಿಯಾಗಿ ಹೋಯ್ತು ನೋಡಿರಿ. ಇಲ್ಲಿ ಕಟ್ಟಿನ ಆಂಬೂರನ್ನು ಕೂಡ ನಾನು ಮಾಡ್ಕೊಂಡೀನಿ. ಸಖತ್ತಾಗಿ ಬಂದದ, ನೋಡ್ತಾ ಇರ್ಬೋದು ನೀವು. ಸಿಂಪಲಾಗಿ ಮಾಡ್ಕೊಂಡೀನಿ. ಆಂಬೂರು ಕೂಡ ರೆಡಿಯಾಗಿದೆ ಇವಾಗ. ಇಲ್ಲಿ ರಾತ್ರಿಗೆ ಚೌಳಿಕಾಯಿ ಕಡ್ದಿಟ್ಟಿದೆ ರೀ. ಆ ಚೌಳಿಕಾಯಿ ಪಲ್ಯನೂ ಕೂಡ ನಾನು ರೆಡಿ ಮಾಡ್ಕೊಂಡೀನಿ. ಸುಮ್ಮನೆ ಹಂಗೆ ಬಿಟ್ಟರೆ ಹಾಳಾಗಿ ಹೋಗ್ತಾವಂತೇಳಿ ಅದು ಕೂಡ ನಾನು ರೆಡಿ ಮಾಡ್ಕೊಂಡೀನಿ. ನಾ ಹೂರಣ ಕೂಡ ಹರ್ಕೊಂಡು ತೊಗೊಂಡಿನಿ ನೋಡಿರಿ. ಜರಡಿ ಒಳಗೆ ನೈಸಾಗಿ ಬರ್ತದೆ. ಜರಡಿ ಒಳಗೆ ನಾವು ಹರ್ಕೊಂಡೇವಂದ್ರೆ ಇವಾಗ ಇದಕ್ಕೆ ಸೋಪ ಏಲಕ್ಕಾಯಿ ಮಿಕ್ಸ್ ಮಾಡಿ ಹೋಳಿಗೆ ಮಾಡೋದು ಅಷ್ಟೇ ನೋಡಿದ್ದು. ಇಟ್ಟು ನೈಸ್ ಬರ್ತದೆ ನೋಡಿರಿ. ಆ ಜರಡಿಯಾಗ ನಾವು ಅರದು ತೊಗೊಂಡ್ರೆ ಇದು ಕೂಡ ನಾನು ಬಿಸಿ ಇರ್ಲಕ್ಕಾಗಿ ಅರದು ತೊಗೋಬೇಕ್ರಿ. ಮತ್ತು ತಣ್ಣಗಾಯ್ತಂದ್ರೆ ಜಲಡಿ ಒಳಗೆ ಇಳಿಯಂಗಿಲ್ಲ. ಬಿಸಿ ಎಷ್ಟು ಇರ್ತದೆ ಅಷ್ಟು ಬೇಗ ಸಣ್ಣನೂ ಆಗ್ತದೆ, ಅಷ್ಟು ಬೇಗ ಜಲಡಿಯಿಂದ ಕೆಳಗೆ ಬೋಗಣಿಗೆ ಇಳಿತದೆ. ಇದು ಕೂಡ ನಾನು ರೆಡಿ ಮಾಡಿ ತೊಗೊಂಡಿನಿ. ಇಲ್ಲಿ ಅನ್ನ ಕೂಡ ರೆಡಿ ಆಗ್ಯದ ನೋಡಿರಿ. ಸೊಸೈಟಿಗೆ ಅನ್ನ ರೀ. ಸೊಸೈಟಿಗೆ ಅನ್ನನೇ ಊಟ ಮಾಡ್ತೀವಿ ನಾವು. ಅದ್ರಾಗ ಅಂಕರು ಕಟ್ಟಿನ ಆಂಬೂರದಾಗ ಅಂಕರ ಸೂಪರಾಗಿರ್ತದೆ. ಸೊಸೈಟಿಗೆ ಅನ್ನನೂ ಕೂಡ ರೆಡಿ ಮಾಡ್ಕೊಂಡಿನಿ. ಇವಾಗ ಅನ್ನ, ಆಂಬ್ರ, ಚೌಳಿಕಾಯಿ ಪಲ್ಯ ಮತ್ತು ಕಡಲೆಬೇಳೆ ಗೊಜ್ಜು ಎಲ್ಲ ರೆಡಿ ಆಗ್ಯದ್ರಿ. ಹೋಳಿಗೆ, ಚಪಾತಿ, ಹಪ್ಪಳ ಇವು ಇಷ್ಟು ಅದಾವು. ಇವಾಗ ಅದು ಮಾಡಬೇಕಾದ್ರೆ ನಮಗೆ ನೀರು ಬಿಟ್ಟಾರೆ. 5 ದಿನಕ್ಕೊಮ್ಮೆ ನೀರು ಬಿಡ್ತಾರೆ. ಆ ನೀರನ್ನು ತುಂಬಿ ಆಮ್ಯಾಗ ನಾವು ಹೋಳಿಗೆ ಅದೆಲ್ಲ ಮಾಡ್ಕೋತೀನಿ ರೀ. ಅಮಾವಾಸ್ಯೆ ನನ್ನ ಮಗ ಪೂಜೆ ಮಾಡಿ ಕಾಲೇಜ್ಗೆ ಹೋಗ್ಯಾನ ನೋಡಿರಿ ನಮ್ಮ ದೇವ್ರ ಜಗಲಿ ಇದು ಸಖತ್ತಾಗಿ ಬಂದೈತಿ ನೋಡಿರಿ. ಹೆಂಗೈತೆ ನೋಡಿರಿ, ಹೆಂಗದಂತ ಹೇಳ್ರಿ. ಗತ್ರಿ ಭಾಗಮೈ ನೋಡ್ರಿ. ಅವರು ತುಂಬಾ ಪವರ್ಫುಲ್. ಈ ಜಗಲಿ ಕೋಣ್ಯಾಗ ಬರ್ಲಿಕ್ಕೆ ಹೆದರ್ತಾರೆ ಯಾರೇ ಬಂದ್ರಂದ್ರೆ ನಮ್ಮ ಮನೆಗೆ. ಪೂಜೆ ಮಾಡಿ ಅವ ಕಾಲೇಜ್ಗೆ ಹೋಗ್ಯಾನ್ರಿ. ಇವಾಗ ನಾ ಹೋಳಿಗೆ ಮಾಡಿ ನೈವೇದ್ಯ ಮಾಡಿದ್ರೆ ಆಯ್ತು ನೋಡ್ರಿ. ಇಲ್ಲಿ ನಮ್ಮ ಆಯಿ ಮುತ್ಯ ಅವ್ರಿಗೂ ಕೂಡ ಪೂಜೆ ಮಾಡಿ ಕಾಯಿ ಒಡೆದು ಹೋಗ್ಯಾನ್ರಿ. ನಮ್ಮ ಆಯಿ ಮುತ್ಯ ಅಂದ್ರೆ ನಮ್ಮ ಅತ್ತಿ ಮಾವ
ಅವ್ರಿಗೂ ಅಮಾಚಿಗೊಮ್ಮ ಕಾಯಿ ಹೊಡಿತೇವೆ ನಾವು. ಇಲ್ಲಿನೂ ಪೂಜೆ ಮಾಡಿ ಹೋಗ್ಯಾನ ನೋಡ್ರಿ. ನಾ ಹಿಟ್ಟ ಕಲಸ್ಕೊಂಡು ತೊಗೊಂಡೆ ನೋಡ್ರಿ. ಇವಾಗ ಇಷ್ಟು ಮೆತ್ತ ಕಲಸ್ಕೊಂಡೀನಿ. ಇದು ಕಲಸ್ಕೊಂಡೀನಿ, ನೆನೆಲಿಕ್ಕೆ ಬಿಡ್ತೀನಿ ರೀ. ನೆನಿತು ಅಂದ್ರೆ ಮತ್ತು ಮೆತ್ತಗೆ ಚೆಂದ ಆಗ್ತದ. ಇವಾಗ ನಾನು ಇಷ್ಟೇ ಕಲಸ್ಕೊಂಡೀನಿ. ಪೂರ್ತಿ ತೀರಾ ಅಳಸು ಕಲಸ್ಕೊಂಡೇವು ಅಂದ್ರೆ ನೆನೆ ಪೂರ್ತಿ ಅಳಸಾಗ್ತದ. ಇಷ್ಟು ಕಲಸ್ಕೊಂಡ್ರೆ ಸಾಕಂತೇಳಿ ನಾ ಇಷ್ಟು ಕಲಸಿಟ್ಕೊಂಡೇನಿ ರೀ. ಇದು ನೆನೆಯೋ ತನಕ ನಾವಾಗೆ ಹೇಳಿದ್ನಲ್ಲ ನೀರು ಬಿಟ್ರೆ ಅಂಥೇಳಿ ನೀರು ತುಂಬಿ ಆಮ್ಯಾಗ ಹೋಳ್ಗೆ ಮಾಡ್ತೀನಿ ರೀ. ಇಲ್ಲಾಂದ್ರೆ ತುಂಬಲಿಲ್ಲ ಅಂದ್ರೆ ನೀರು ಹೋದುವಪ್ಪ ಅಂದ್ರೆ ಆಯ್ತು ಮುಗಿತು. ಮತ್ತು 5 ದಿವ್ಸಕ್ಕೊಮ್ಮೆ ನೀರು ಬಿಡ್ತಾರೆ ರೀ. ನೀರಿಂದ ಭಾಳ ಹೈರಾಣ ಅದ ನಮ್ಮಲ್ಲಿ. ಟಾಕಿ ಅದೇನೂ ಇಲ್ಲ. ಏನು ಮಾಡೋದು, ಮಿಡಲ್ ಕ್ಲಾಸ್ ಜನರದು ಇಷ್ಟೇ ನೋಡಿರಿ ನಮ್ಮಂಥವ್ರು. ಇವಾಗ ನೀರು ತುಂಬಿ ಹೋಳ್ಗೆ ಮಾಡ್ಕೊತೀನಿ ರೀ. ನೋಡಿರಿ ಹಿಟ್ಟೆಲ್ಲ ಸ್ಮೂತ ಸೂಪರಾಗಿ ಹಿಟ್ಟು ನೆಂದೈತೆ ನೋಡಿರಿ. ಇವಾಗ ಎಲ್ಲ ಕೆಲಸ ಮಾಡಿಕೊಂಡು ಬಂದೆ. ಹೋಳ್ಗೆ ಮಾಡ್ಬೇಕು. ಇವಾಗ ಹೂರ್ಣನೂ ರೆಡಿ ಮಾಡಿ ಇಟ್ಟಿನಿ. ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡೀನಿ ರೀ. ನಾನು ಇವಾಗ ಇಲ್ಲಿ ತವಾ ತೊಳೆದ್ಬಿಟ್ಟು ಎಣ್ಣೆ ಹಚ್ಚಿಟ್ಕೊಂಡೀನಿ ರೀ. ಹೋಳ್ಗೆ ತವಾ ಇದು. ಇವಾಗ ಗ್ಯಾಸ್ ಹಚ್ಚಿ ಗ್ಯಾಸಿನ ಮ್ಯಾಗಿಟ್ಟು ಹೋಳ್ಗೆ ಮಾಡ್ಕೊತೀನಿ. ಇಷ್ಟೊತ್ತನ ಆಯ್ತು ನೋಡಿರಿ ಕೆಲಸ. ನೀರದೆಲ್ಲ ತುಂಬೋದು. ನಾನಿಲ್ಲಿ ಒಂದು ಹೋಳ್ಗೆ ಮಾಡ್ಕೊಂಡೆ ನೋಡಿರಿ ಈ ಥರ. ಇದು ಇವಾಗ ತವಾ ಕಾಯ್ದಾಗ ತವಾದಾಗ ಹಾಕೋತೀನಿ ರೀ. ನಾನು ಇನ್ನೇ ತೋರಿಸಿ ಹೋಳಿಗೆ ತವಾದಾಗ ಹಾಕ್ಕೊಂಡೆ ನೋಡಿರಿ. ಎಷ್ಟು ಚೆನ್ನಾಗಿ ಗುಡ್ಡಿ ಬರಕತ್ತವ. ಸೂಪರ್ ಆಗ್ತಾವ್ರಿ. ಸಖತ್ತಾಗಿ ಬರ್ತಾವೆ. ನಾವು ಬೆಲ್ಲ ಹಾಕಿ ಪೂರ್ತಿ ಬ್ಯಾಳೆ ಕುದಿಸ್ಕೋಬೇಕು ರೀ. ಮೇನ್ ಪಾಯಿಂಟ್ ಅದೇ. ಕರೆಕ್ಟಾಗಿ ಕುದಿಸ್ಕೊಂಡ್ರೆ ಈ ಥರ ಉಪ್ಪು ಬರ್ತಾವೆ ನೋಡಿರಿ. ಇದನ್ನು ಇವಾಗ ಹೊಳ್ಳಿ ಹಾಕ್ತೀನಿ. ನಾನು ತಿರುಗಿಸಿ ಹಾಕ್ಕೊಂಡೆ ನೋಡಿರಿ ಹೋಳಿಗೆ. ಸಖತ್ತಾಗಿ ಬಂದಾಗ ಕಾಣಿಸ್ತಾ ಇರ್ಬೋದು ನೋಡಿ. ಸೂಪರ್ ಆಗ್ಯದ ರೀ. ನಾ ಹಂಚಿನಾಗಿರೋಂಥ ಹೋಳ್ಗೆ ತಕ್ಕೊಂಡು ನೋಡಿರಿ. ಸೂಪರಾಗಿ ಬರ್ತಾವೆ. ಈ ಥರ ಹೋಳಿಗೆ ಮಾಡ್ಕೊಂಡ್ರೆ ನೋಡಿ ಈ ಥರ ಮಾಡಿದ್ರೆ ಆಯ್ತು ನೋಡಿರಿ. ಇಲ್ಲ ಮತ್ತೊಂದು ಹಾಕ್ಕೊಂಡೀನಿ. ತಿರ್ಗಾ ಮತ್ತೊಂದು ಹೋಳಿಗೆ ಇಲ್ಲಿ ತೊಗೊಂಡಿನಿ. ಮತ್ತೊಂದು ಇಲ್ಲಿ ಹಾಕ್ಕೊಂಡೆ ನೋಡಿರಿ. ಇದು ಪ್ಲೇಟಿಗೆ ಯಾಕೆ ಹಾಕ್ಕೊಂಡೀನಿ ಅಂತಂದ್ರೆ ನಾವು ಡೈರೆಕ್ಟ್ರಾಗಿ ಹಂಚಿನ ತೆಗೆದು ಬುಟ್ಟಿ ಒಳಗೆ ಹಾಕ್ಕೊಂಡೇವೆ ಅಂದ್ರೆ ಒಂದಕ್ಕೊಂದು ಹೋಳಿಗೆ ಅಂಟ್ಕೊಂಡ್ಬಿಟ್ಟು ಹರಿತಾವ್ರಿ. ಈ ಥರ ಸ್ವಲ್ಪ ತಣ್ಣ ಮಾಡಿ ಹಾಕ್ಕೊಂಡೇವೆ ಅಂದ್ರೆ ಒಟ್ಟು ಹೋಳಿಗೆ ಹರಿಯಂಗಿಲ್ಲ. ನೋಡೋಕ್ಕೂ ಕೂಡ ಸುಂದರವಾಗಿ ಕಾಣಿಸ್ತಾವೆ. ಅದಕ್ಕೆ ನಾನು ಸ್ವಲ್ಪ ಒಂದು ಪ್ಲೇಟಿಗೆ ಹಾಕಿ ಆರಿಸಿ ಆಮ್ಯಾಗ ಬುಟ್ಟಿಗೆ ಒಯ್ದು ಹಾಕೋತೀನಿ ರೀ. ಇಲ್ಲಿ ಈ ಥರ ನಾನು ಬುಟ್ಟಿಗೆ ಹಾಕ್ಕೊಂಡೆ ನೋಡಿ. 1-2 ಹೋಳಿಗೆ ಆಗ್ಯಾವಲ್ರಿ. ಈಗ ನಾವು 2 ಈ ಥರ ಹಾಕ್ಕೊತೀನಿ. ಇಷ್ಟು ಹೋಳಿಗೆನೂ ನಾನು ಮಾಡಿ ತೊಗೊಂಡು ಬರ್ತೀನಿ ರೀ. ರೆಡಿ ಆದ ನೋಡಿರಿ. ಅಷ್ಟು ಹೋಳಿಗೆ ಕೂಡ ನಾನು ಮಾಡಿಕೊಂಡೆ. ನನ್ನ ಮಕ್ಕಳು ಮಧ್ಯಾಹ್ನದ ಸಾಲಿಗೆ ಬಂದ್ರಿ. ಇವತ್ತು ಶನಿವಾರ ಮಧ್ಯಾಹ್ನ ಬರ್ತಾರಲ್ರಿ. ಇದಿಷ್ಟು ನಾವು ಹೋಳಿಗೆ ಮಾಡ್ಕೊಂಡೀನಿ. ಸೂಪರಾಗಿ ಬಂದ ನೋಡಿರಿ. ನಾವು ಬೆಲ್ಲ ಹೋಳಿಗೆ 2 ಒಟ್ಟಿಗೆ ಕುದಿಸಿ ತೊಗೊಂಡೇವು ಅಂದ್ರೆ ಈ ಥರ ಹೋಳಿಗೆ ಸೂಪರಾಗಿ ಹೋಳಿಗೆ ಬರ್ತಾವ್ರಿ. ಒಟ್ಟು ಹರಿಯಂಗಿಲ್ಲ. ಸೂಪರಾಗಿ ಬಂದ. ಹೆಂಗೆ ಬಂದಾವ ಅಂತ ಹೇಳ್ರಿ. ಇಲ್ಲಿ ಸ್ವಲ್ಪ ಹಪ್ಪಳನೂ ಕರ್ದೀನಿ. ಅವರು ಊಟ ಮಾಡ್ಯಾರ. ಇಲ್ಲಿ ಆಂಬೂರನೂ ಇತ್ತು. ಆಂಬೂರನೂ ಊಟ ಮಾಡ್ಯಾರ. ಅನ್ನ ಮಾಡಿದ್ದೀವಿ. ಅನ್ನ ಕೂಡ ಊಟ ಮಾಡ್ಯಾರ ಮಕ್ಕಳೆಲ್ಲರೂ. ಇವಾಗ ಕಡಲೆಬೇಳೆದು ಗೊಜ್ಜು ಕೂಡ ಖಾಲಿನೇ ಆಗ್ಯದ ನೋಡಿರಿ. ಸ್ವಲ್ಪ ಉಳ್ದದ. ಇವಾಗ ಚೌಳಿಕೆ ಪಲ್ಯನೂ ರೆಡಿ ಆಗ್ಯದ. ಊಟ ಮಾಡ್ಯಾರ್ರಿ. ಎಲ್ಲರೂ ಊಟ ಮಾಡ್ಯಾರ್ರಿ. ಇವಾಗ ನಾನೇ ಹೋಗ್ಬೇಕು ಊಟ ಮಾಡೋಕ್ಕೆ. ನಾನು ಕೂಡ ಇವಾಗ ಊಟ ಮಾಡ್ತೀನಿ ರೀ. ಒಟ್ಟು ಕೆಲಸ ಮುಗಿಸ್ಕೊಂಡು ತುಂಬಾ ಹೊಟ್ಟೆ ಹಸ್ತದ್ರಿ. ಇವಾಗ ಊಟ ಮಾಡ್ತೀನಿ ರೀ. ನೋಡಿರಿ ನಾವು ಮಾಡಿರುವಂಥ ಹೋಳಿಗೆ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ ಪ್ಲೀಸ್. ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ. ನಮಸ್ಕಾರ ರೀ. ಥ್ಯಾಂಕ್ ಯು.